ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೈಸೂರಿಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂತ ಅಂದರೆ ನನ್ನ ಹಸ್ಬೆಂಡ್ ಕ್ರಿಶ್ಚಿಯನ್ ಡಾಲರ್ ತೊಗೋಬೇಕು ಅಂತ ಹೇಳಿ ತುಂಬ ಆಸೆ ಪಟ್ಟಿದ್ರು. ಅದಕ್ಕೋಸ್ಕರ ಅವ್ರಿಗೆ ಸರ್ಪ್ರೈಸಾಗಿ ಗಿಫ್ಟ್ ಕೊಡೋಣ ಅಂತ ಹೇಳಿ ನಾವು ಗೋಲ್ಡ್ ಜ್ಯುವೆಲ್ಲರ್ಸ್ಗೆ ಬಂದು ಈ ಡಾಲರ್ನ ತಗೊಳ್ತಾ ಇದ್ದೀವಿ. ಸೊ ಇದು ಸಿಕ್ಕಾಪಟ್ಟೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಅವ್ರಿಗೆ ಗೊತ್ತಿಲ್ಲದಂಗೆ ನಾವು ಇಲ್ಲಿ ಬಂದು ಗಿಫ್ಟನ್ನ ತಗೊಂಡು ನೆಕ್ಸ್ಟ್ ಮನೆಗೆ ಬಂದು ಅವರಿಗೆ ಮಿಡ್ನೈಟಲ್ಲಿ ಏನಾದರೂ ಸರ್ಪ್ರೈಸಾಗಿ ಕೊಡಬೇಕು ಅಂತ ಹೇಳಿ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋದಕ್ಕೆ ಈ ರೀತಿ ನಾನು ಡೆಕೋರೇಷನ್ನ ಮಾಡಿದ್ದೆ. ಕೇಕ್ ಮೊದಲೇ ತರಿಸಿದ್ದೆ. ಅವ್ರಿಗೆ ಸ್ವಲ್ಪ ಕ್ಲೂ ಇತ್ತೇನೋ ಗೊತ್ತಿಲ್ಲ, ತರಿಸಿದ್ಯಾ ಅಂತ ಅಂದ್ಕೊಂಡಿದ್ರು, ಇಲ್ಲ ಅಂತ ಹೇಳಿದೆ. ಸೊ ಅವ್ರು ಮಲಗಿದ್ದು 11:15 ಆಯಿತು. ಇನ್ನೊಂದು 15 ಮಿನಿಟ್ಸಲ್ಲಿ ನಾನು ಇಷ್ಟನ್ನು ಮಾಡಿ ಅವರನ್ನು ಎಬ್ಬಿಸ್ಕೊಂಡು ಕರ್ಕೊಬಂದು ಮಿಡ್ನೈಟಲ್ಲೇ ಸೆಲೆಬ್ರೇಷನ್ನ ಮಾಡಿದೆ. ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಬಾಗಿಲಿಗೆ ರಂಗೋಲಿ ಹಾಕಿ ಮತ್ತು ಅವ್ರಿಗೆ ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲದನ್ನು ರೆಡಿ ಮಾಡಿಕೊಟ್ಟೆ. ಸೊ ಅವರು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾಯಿದ್ರು. ಅವ್ರು ಪೂಜೆ ಮಾಡಲಿ ಅಂತ ಹೇಳಿ ನಾನು ದೀಪಕ್ಕೆಲ್ಲ ರೆಡಿ ಮಾಡಿಕೊಟ್ಟೆ. ಸೊ ನಾವಿವತ್ತು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ಎದ್ದು ಎಲ್ಲ ಕೆಲಸನೂ ಬೇಗ ಮುಗಿಸಿ ಎಲ್ಲಾದರೂ ಔಟ್ಸೈಡ್ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅವ್ರು ಇವಾಗ ಪೂಜೆ ಮಾಡ್ತಿದ್ದಾರೆ. ಸೊ ಇವ್ರಿಗೋಸ್ಕರ ಬರ್ಡೇ ಅಲ್ವಾ ಅಂತ ಹೇಳಿ ನಮ್ಮನೆ ಜಾಮೂನ್ನ ಮಾಡಿದ್ವಿ. ನೆಕ್ಸ್ಟ್ ನಾವು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಬ್ಲಡ್ ಟೆಸ್ಟ್ ಇತ್ತು. ತಿಂಡಿ ಮಾಡ್ದೇ ನಾನು ಬ್ಲಡ್ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಬ್ಲಡ್ ಕೊಟ್ಟು ಆಮೇಲೆ ಬಂದು ಇಲ್ಲಿ ಹೋಟೆಲ್ಗೆ ಬಂದು ನಾವು ತಿಂಡಿ ಮಾಡಿಕೊಂಡು ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ BP ಚೆಕ್ ಮಾಡಿಸ್ಕೊಂಡು ಮತ್ತೆ ತಿಂಡಿ ಮಾಡ್ಕೊಂಡು 2 ಅವರ್ಸ್ ಆಗಬೇಕಾಗಿತ್ತು. ಹಾಗಾಗಿ ಹಾಸ್ಪಿಟ್ಲಿಗೆ ಬಂದು ಬ್ಲಡ್ ಕೊಟ್ಟು ನೆಕ್ಸ್ಟು ಆ ರಿಪೋರ್ಟ್ನ ಕಲೆಕ್ಟ್ ಮಾಡಿಕೊಂಡು ನಾವು ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಡಾಕ್ಟರ್ಗೆ ವಿಸಿಟ್ ಮಾಡಬೇಕಾಗಿತ್ತು ರಿಪೋರ್ಟ್ನ ತೋರಿಸೋದಕ್ಕೆ ಅಂತ ಹೇಳಿ. ಸೊ ಅಲ್ಲಿಂದ ನಾವು ಬರೋದೇ ಸಂಜೆ ಆಗೋಯಿತು. ಸಂಜೆ ಹಾಸ್ಪಿಟ್ಲಿಂದ ಬಂದು ನಾವು ನೆಕ್ಸ್ಟು ಹೊರಟಿದ್ದೆ ಚುಂಚನಕಟ್ಟೆಗೆ. ಸೊ ಚುಂಚನಕಟ್ಟೆ ಜಲಪಾತ ನೋಡೋಣ ಅಂತ ಹೇಳಿ ಅಲ್ಲಿ ಹೋಗಿದ್ವಿ. ಸೊ ಆಲ್ರೆಡಿ ಲೇಟ್ ಆಗೋಗಿತ್ತು. ಹಾಗಾಗಿ ನಾವು ಬೇಗ ಚುಂಚನಕಟ್ಟೆಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಜಲಪಾತನ ನೋಡಿಕೊಂಡು ನೆಕ್ಸ್ಟ್ ನಾವು ಬೇಗ ಹೊರಡಬೇಕು ಅಂತ ಹೇಳಿ ಬಂದ್ವಿ. ಟೆಂಪಲ್ಗೆ ನಾವು ಹೋಗೋ ಆಗಿರಲಿಲ್ಲ. ಹಾಗಾಗಿ ನಾವು ಟೆಂಪಲ್ ಒಳಗೂ ಸಹ ಹೋಗಲಿಲ್ಲ. ಹೊರಗಡೆನೇ ಹಾಗೆ ನಮಸ್ಕಾರ ಮಾಡಿಕೊಂಡು ನಾವು ನೆಕ್ಸ್ಟು KR ನಗರಕ್ಕೆ ಬಂದ್ವಿ. KR ನಗರಕ್ಕೆ ಬಂದು ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಈ ರೀತಿ ಮೊದಲೇ ನಾನು ಅಡ್ವಾನ್ಸ್ ಕೊಟ್ಟು ಸೆಲೆಬ್ರೇಷನ್ ಮಾಡೋದಕ್ಕೆ ರೆಡಿ ಮಾಡಿದ್ದೆ. ಸೊ ಇಲ್ಲಿ ನೀವೇ ನೋಡ್ತಿರ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಾರ್ ದಿ ಫಸ್ಟ್ ಟೈಮ್ ಅಂತೆ ಅವ್ರು ಈ ರೀತಿ ಸೆಲೆಬ್ರೇಟ್ನ ಮಾಡ್ಕೊಳ್ತಾ ಇರೋದು. ಹಾಗಾಗಿ ಅವರು ಏನೂ ಮಾತಾಡಲಿಲ್ಲ, ಸ್ವಲ್ಪ ಬೇಜಾರಲ್ಲಿದ್ದರು. ಸೊ ಅವರಿಗೆ ನಾವು ಕೇಕ್ ಕಟ್ ಮಾಡಿಸಿ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಹಾಗೆಯೇ ಇಲ್ಲಿ ಕಾಮಿಡಿ ಮಾಡಿಕೊಂಡು ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ರಿಗೂ ಕೇಕ್ ತಿನ್ನಿಸ್ತಾಯಿದ್ರು. ಸೊ ಇವತ್ತು ನನಗೆ ಈ ಟೈಮ್ ಮಾತ್ರ ಬರ್ಡೇ ಅಂತ ಅಂದ್ಕೊಂಡು ಅನ್ನಿಸಿದ್ದು. ಬೆಳಿಗ್ಗೆಯಿಂದ ಸಂಜೆವರೆಗೂ ಹಾಸ್ಪಿಟಲಲ್ಲೇ ಇರೋದ್ರಿಂದ ನನಗೆ ಬರ್ಡೇ ಅನ್ನೋ ನೆನಪು ಇರಲಿಲ್ಲ. ಅಷ್ಟರ ಮಟ್ಟಿಗೆ ಸುಸ್ತಾಗಿದ್ವಿ ನಾವು ಹಾಸ್ಪಿಟ್ಲಲ್ಲಿ. ಬಿಕಾಸ್ ತುಂಬ ರಶ್ ಇರೋದ್ರಿಂದ ಅಲ್ಲೇ ಟೈಮ್ ಹೊರಟೋಯ್ತು. ಬರ್ಡೇ ಅಂತ ಹೇಳಿ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲೇ ಇಲ್ಲ. ಸೊ ಕೇಕ್ ಎಲ್ಲ ತಿಂದ್ಕೊಂಡು ಕೇಕ್ ಟೇಸ್ಟ್ ಕೂಡ ಪರವಾಗಿರಲಿಲ್ಲ. ಓಕೆ ಅಂತ ಅನ್ನಿಸ್ತು. ಹಾಗೆಯೇ ಎಲ್ಲರೂ ಕೂತಿರೋದನ್ನು ಒಂದು ವಿಡಿಯೋ ಮಾಡಿಕೊಂಡು ಇಲ್ಲಿ ನೆಕ್ಸ್ಟು ಕುಮಾರಣ್ಣ ಮತ್ತು ಹೇಮಂತಣ್ಣ ಇಬ್ಬರೂ ಕೇಕ್ ತಂದಿದ್ರು. ಆ ಕೇಕ್ನ ಕಟ್ ಮಾಡಿಸ್ಬಿಟ್ಟು ಸೊ ಅಲ್ಲೂ ಸಹ ಕಾಮಿಡಿನೇ ಮಾಡ್ತಾಯಿದ್ರು. ಆ ಕೇಕ್ ಕಟ್ಟಿಂಗ್ ಆದಮೇಲೆ ಅದನ್ನು ಎಲ್ಲರೂ ತಿಂದು ಆ ಕೇಕ್ನ ತಿಂದ್ಕೊಂಡು ನೆಕ್ಸ್ಟ್ ನಾವು ನಾನು ತಂದಿದ್ದು ಗಿಫ್ಟನ್ನ ಕೊಡೋಣ ಅಂತ ಹೇಳಿ ಕೊಡ್ತಾಯಿದ್ದೆ. ಫಸ್ಟ್ ಕಾಮಿಡಿಯಾಗಿರಲಿ ಅಂತ ಹೇಳಿ ಪರ್ಕ್ ಚಾಕ್ಲೇಟ್ನ ಕೊಟ್ಟೆ. ನೆಕ್ಸ್ಟು ಇಲ್ಲಿ ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ ಏನಿದೆಯೋ ಅದನ್ನು ಹಾಕ್ಬಿಟ್ಟು ಕೊಟ್ಟಿದ್ದೆ. ಅವ್ರು ಹೇಳ್ತಾಯಿದ್ರು ಅಯ್ಯೋ ಇದೇನಾ ಅಂತ ಅಂದ್ಕೊಂಡು. ಆದರೆ ನೆಕ್ಸ್ಟ್ ನಾನು ಅದ್ರ ಒಳಗಡೆ ಹಾಕಿದ್ದು ಕ್ರಿಶ್ಚಿಯನ್ ಡಾಲರು. ಸೊ ಅವರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟು ನಂಬಿರಲಿಲ್ಲ ಅವರು ನಾನು ಹೋಗಿ ತಂದಿರೋದನ್ನು. ಯಾಕಂದರೆ ನಾನು ಜೊತೆಲೇ ಹೋಗ್ತಾಯಿದ್ದು ಎಲ್ಲಿಗೋದ್ರೂ. ಫಾರ್ ದ ಫಸ್ಟ್ ಟೈಮ್ ನಾನು ನಮ್ಮ ಅಮ್ಮನ ಜೊತೆ ಒಬ್ಬಳೇ ಹೋಗಿದ್ದು ಈ ಸಲ ಮದುವೆ ಆದಮೇಲೆ. ಹಾಗಾಗಿ ಅವ್ರು ನಂಬಿರಲಿಲ್ಲ ಹೋಗಿದ್ದಾಳೆ ಅಂತ ಅಂದ್ಕೊಂಡು. ಸೊ ಆ ಕ್ರಿಶ್ಚಿಯನ್ ಡಾಲರ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಇಲ್ಲಿವರೆಗೂ ಎಲ್ರಿಗೂ ಎಲ್ಲದನ್ನು ಮಾಡಿದ್ರು. ಯಾರಿಗೆ ಯಾವ್ಯಾವ್ದು ಏನೇನು ಮಾಡಬೇಕೋ ಎಲ್ಲದನ್ನು ಜವಾಬ್ದಾರಿ ತಗೊಂಡೇ ಮಾಡಿರೋದು. ಇಲ್ಲಿವರೆಗೂ ಅದು ಬೇಕು ಇದು ಬೇಕು ಅಂತ ಏನೂ ಕೇಳಿರಲಿಲ್ಲ. ಸೊ ನನಗೂ ಅಷ್ಟೇ, ನಾನು ಏನು ಕೇಳ್ತೀನೋ ಪ್ರತಿಯೊಂದೂ ಇಲ್ಲ ಅಂತ ಹೇಳ್ದೇ ಕೊಡಿಸಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಹಾಗೆ ಮಾತಾಡ್ತಾ ಇರುವಾಗ ನನಗೆ ಕ್ರಿಶ್ಚಿಯನ್ ಡಾಲರ್ ಇಷ್ಟ ಅಂತ ಹೇಳಿದರು. ಸೊ ಒಂದ್ಸಲ ನಾವು ಜ್ಯುವೆಲರಿ ಶಾಪ್ಗೆ ಹೋದಾಗ ಜಸ್ಟ್ ಕೇಳಿದಷ್ಟೇ ಇದೆಯಾ ಅಂತ. ಅವ್ರು ತಂದು ತೋರಿಸಿದಾಗ ನಮ್ಗನ್ಸಿದ್ದು ಇದನ್ನೇ ತಗೊಳ್ಬೇಕು ಅಂತ. ಹಾಗಾಗಿ ನಾನು ಹಠ ಮಾಡಿ ಅದನ್ನು ಅವ್ರಿಗೆ ಸರ್ಪ್ರೈಸಾಗಿ ತಂದುಕೊಟ್ಟೆ. ಸೊ ಇದಾದಮೇಲೆ ನಾವು ನೆಕ್ಸ್ಟು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು
ನೆಕ್ಸ್ಟ್ ಮನೆಗೆ ಬಂದ್ವಿ. ಸೊ